ಕನ್ನಡದ ಯುಗದ ಕವಿ, ಜಗದ ಕವಿ, ರಾಷ್ಟ್ರ ಕವಿ, ರಸಋಷಿ, ಕರ್ನಾಟಕ ರತ್ನ, ಕನ್ನಡದ ಪ್ರಪ್ರಥಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಮಹಾನ್ ಸಾಹಿತಿ ಕುವೆಂಪು. ಕುವೆಂಪುರವರ ಸಾಹಿತ್ಯವನ್ನ ಓದುವ ಪ್ರತಿಯೊಬ್ಬ ಓದುಗರನ್ನು ಅವರ ಕಥಾವಸ್ತು ತನ್ನತ್ತ ಸೆಳೆಯುತ್ತದೆ. ಮಾನವನ ಬದುಕು, ಪ್ರಕೃತಿ, ಮೌಲ್ಯಗಳು, ಸಂಸ್ಕೃತಿ ಎಲ್ಲವನ್ನೂ ಸಾಹಿತ್ಯದ ಮೂಲಕ ಜೀವಂತವಾಗಿ ಕಟ್ಟಿಕೊಟ್ಟವರು ಕುವೆಂಪು. ಮಲೆಗಳಲ್ಲಿ ಮದುಮಗಳು, ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಎಂಬ ಕಾದಂಬರಿಗಳು ಮಲೆನಾಡಿನ ಸೊಬಗು, ಅಲ್ಲಿನ ಬದುಕಿನ ಸರಳತೆ, ಹಳ್ಳಿಗಳ ನೈಜ ಚಿತ್ರಣವನ್ನ ಕಣ್ಣ ಮುಂದೆ ತೆರೆದಿಡುತ್ತವೆ. ಇಂತಹ ಅಪರೂಪದ ಕಥಾವಸ್ತುಗಳೇ ಕುವೆಂಪುರವರನ್ನ ರಾಷ್ಟ್ರ ಕವಿಯನ್ನಾಗಿ ಮಾಡಿವೆ. ಈ ವಿಚಾರವನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಸಿದ್ದರಾಮ ಕಲ್ಮಠ ಅವರು ಬಳ್ಳಾರಿ ನಗರದ ಪಾರ್ವತಿ ನಗರದಲ್ಲಿ ನಡೆದ ಕುವೆಂಪುರವರ 121ನೇ ಜಯಂತಿ ಕಾರ್ಯಕ್ರಮದಲ್ಲಿ ಹೇಳಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ವತಿಯಿಂದ ಕನ್ನಡ ಸಂಘಟನೆಗಳ ಕಾರ್ಯಕರ್ತರಿಗೆ ಕನ್ನಡ ಸಾಹಿತಿ ಹಾಗೂ ಸಾಹಿತ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಇದರಿಂದ ಪ್ರತಿ ಕನ್ನಡ ಕಾರ್ಯಕರ್ತನಿಗೂ ಕನ್ನಡ ಸಾಹಿತ್ಯದ ಗಟ್ಟಿಯಾದ ಪರಿಚಯವಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾಧ್ಯಕ್ಷ ಜಿ ರಾಜಶೇಖರ್, ಈ ಸಲಹೆ ಅತ್ಯಂತ ಉಪಯುಕ್ತವಾಗಿದ್ದು ಮುಂದಿನ ದಿನಗಳಲ್ಲಿ ಕನ್ನಡ ಕಾರ್ಯಕರ್ತರಿಗಾಗಿ ಕಾರ್ಯಾಗಾರ ಅಥವಾ ಶಿಬಿರವನ್ನ ಆಯೋಜಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರಾದ ಗುಡಿಗಂಟಿ ಹನುಮಂತ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ರೈಟ್. ರಾಷ್ಟ್ರಕವಿ ಕುವೆಂಪು ಅವರಿಗೆ, ರಾಷ್ಟ್ರಕವಿ ಕುವೆಂಪು ಅವರಿಗೆ, ಕುವೆಂಪು ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಬರುತ್ತೆ, ಜೊತೆಗೆ ರಾಜ್ಕುಮಾರ್ಗೂ ಬರುತ್ತೆ. ಆದರೆ ರಾಜ್ಕುಮಾರ್ ಒಂದು ಮಾತು ಹೇಳ್ತಾರೆ, ಇಲ್ಲ ನಾನು ಅದು ಯೋಗ್ಯ ಇರ್ಬೋದು, ಆದರೆ ನನಗಿಂತ ಯೋಗ್ಯ ಆಗಿರೋದು ಕುವೆಂಪು ಅಂತ ಹೇಳ್ಬಿಟ್ಟು ಕುವೆಂಪು ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಪಾದಗಳನ್ನ ತೊಳಿತಾರೆ ರಾಜ್ಕುಮಾರ್. ಆ ಪಾದಗಳು ತೊಳೆದ್ಬಿಟ್ಟು ರಾಷ್ಟ್ರಕವಿ ಫಸ್ಟ್ ಕರ್ನಾಟಕ ರತ್ನ ನಿಮಗೆ ಆಗಬೇಕು, ನಿಮ್ದು ಆದಮೇಲೆ ನಾನು ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಕರ್ನಾಟಕ ರಾಷ್ಟ್ರಪತಿ ಪ್ರಶಸ್ತಿ ಕೊಟ್ಟ ಮೇಲೆ ನೆಕ್ಸ್ಟ್ ಇವ್ರು ತಗೊಳ್ತಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದಿಂದ ರಾಷ್ಟ್ರಕವಿ ಕುವೆಂಪುರವರ 121ನೇ ಜನ್ಮದಿನಾಚರಣೆಯ ಪ್ರಯುಕ್ತ ಇಲ್ಲಿ ಸಂಭ್ರಮದಿಂದ ಎಲ್ಲ ಕನ್ನಡ ಕಾರ್ಯಕರ್ತರು ಸೇರಿ ಕುವೆಂಪುರ ಅವರ ಸಾಹಿತ್ಯವನ್ನು ಇವತ್ತು ಸ್ಮರಿಸಿದ್ದಾರೆ. ರಾಷ್ಟ್ರಕವಿ ಕುವೆಂಪುರವರು ಜಗದ ಕವಿ, ಯುಗದ ಕವಿ, ರಸಋಷಿಯಾಗಿದ್ದರು. ಅವರು ಈ ಕನ್ನಡ ನಾಡಿನ ಏಳಿಗೆಗೆ ಅನೇಕ ರೀತಿಯಲ್ಲಿ ಅವರು ಅಸದೃಶ್ಯವಾಗಿರ್ತಕ್ಕಂಥ ಸಾಹಿತ್ಯದ ಕೊಡುಗೆಯನ್ನು ನೀಡಿದರೆ. ಅಂಥ ಕುವೆಂಪುರವರ ಮಂತ್ರದೀಕ್ಷೆ ಅಂತಕ್ಕಂಥದ್ದೇನಿದೆ, ಅವರು ಕೊಟ್ಟಿರುವ ಏನು ಮನುಜಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ ಅಂತಕ್ಕಂಥ ಈ 5 ನುಡಿಗಳನ್ನು ಅನುಷ್ಠಾನಗೊಳಿಸಲು ಮತ್ತು ಆಚರಿಸಲು ಇವತ್ತು ಕನ್ನಡ ಕಾರ್ಯಕರ್ತರ ಒಂದು ದೀಕ್ಷೆಯನ್ನು ಅವರು ತೆಗೆದುಕೊಂಡಿದ್ದಾರೆ. ಮನುಜಮತ, ವಿಶ್ವಪಥದ ಹಾದಿಯಲ್ಲಿ ಎಲ್ಲರೂ ಸೇರಿಕೊಂಡು ಕನ್ನಡದ ಕೈಂಕರ್ಯವನ್ನು, ಕನ್ನಡದ ಸೇವೆಯನ್ನು ಮಾಡ್ತೇವೆ ಅಂತಕ್ಕಂಥ ಒಂದು ಬದ್ಧತೆಯ ಘೋಷಣೆಯನ್ನು ರಾಷ್ಟ್ರಕವಿ ಕುವೆಂಪುರವರ ಜಯಂತಿಯ ದಿನಕ್ಕೆ ಅವರೆಲ್ಲರೂ ಕೂಡ ಇವತ್ತು ಒಂದು ಪ್ರತಿಜ್ಞೆಯನ್ನು ಮಾಡಿದರ. ಆ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಅವರ ಬಣದ ಅಧ್ಯಕ್ಷರಾಗಿರ್ತಕ್ಕಂಥ ಅವಳಿ ಜಿಲ್ಲೆ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರರಾದ ಸನ್ಮಾನ್ಯ ಶ್ರೀ ರಾಜಣ್ಣನವರ ನೇತೃತ್ವದಲ್ಲಿ ಸದೃಢವಾಗಿರ್ತಕ್ಕಂಥ ಈ ಗುರುತರವಾದ ಜಲದ ಕಾಯಕವನ್ನು ಮತ್ತಷ್ಟು ರೀತಿಯಲ್ಲಿ ಮತ್ತು ಒಂದು ರೀತಿಯಲ್ಲಿ ಕನ್ನಡ ಈ ಗಡಿ ಭಾಗದಲ್ಲಿ ಕನ್ನಡ ಕಟ್ಟುವ ಕೆಲಸವನ್ನು ನಾವು ಪ್ರಾಂಜಲ ಮನಸ್ಸಿನಿಂದ ಮಾಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ರಾಷ್ಟ್ರಕವಿ ಕುವೆಂಪುರವರ ಸೇವಾ ದೀಕ್ಷೆ, ಅವರ ಕನ್ನಡ ನುಡಿ ದೀಕ್ಷೆಗೆ ಎಲ್ಲರೂ ಬದ್ಧರಾಗಿದ್ದಾರೆ. ಅಂಥ ಕೆಲಸವನ್ನು ಇವತ್ತು ರಕ್ಷಣಾ ವೇದಿಕೆ ಮಾಡಿದೆ. ಇವತ್ತು ಕುವೆಂಪು ಅವರವರ 121ನೇ ಜನ್ಮದಿನಾಚರಣೆಯ ಅಂಗವಾಗಿ ನಮ್ಮ ಕರೆಗೆ ಹೋಗಟ್ಟು ಬಂದಂಥ ನಿಕಟಪೂರ್ವ ಕನ್ನಡ ಸಾಹಿತ್ಯ ಅಧ್ಯಕ್ಷರಾದ ಸಿದ್ಮಲ್ ಮಂಜಣ್ಣ ಅವರಿಗೆ, ಸಿದ್ದರಾಮ ಕಲ್ಮಠ ಅಣ್ಣನವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಯಾವಾಗಲೂ ನಿಮ್ಮದು ಶಕ್ತಿ
ನಮ್ಮ ರಕ್ಷಣೆ ಶಿವರಾಮೇಗೌಡ ಬಣ ಮೇಲೆ ಇರಲಿ. ನಿಮ್ಮ ಸಲಹೆ ಸೂಚನೆಗಳು ಯಾವಾಗಲೂ ನಮ್ಮ ಕಾರ್ಯಕರ್ತರ ಮೇಲೆ, ನಮ್ಮ ಕನ್ನಡಿಗರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಈ ಕರೆಗೆ ಹೋಗ್ಬಿಟ್ಟು ಬಂದಂಥ ಮಾನ್ಯಪಾಲ ಸದಸ್ಯ ಹನುಮಂತಣ್ಣವರಿಗೆ, ಎಲ್ಲ ನನ್ನ ಆತ್ಮೀಯ ಅಣ್ಣ ತಮ್ಮಂದಿರುಗಳಿಗೆ ತುಂಬ ಹೃದಯ ಧನ್ಯವಾದಗಳು. ಹೀಗೆ ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಶಿವರಾಮೇಗೌಡ ಬಣ ಇರಲಿ ಅಂತೇಳಿ ಕೇಳ್ಕೊಳ್ತಾ